ಸ್ನೇಹಿತರೆ, RCD ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಪಂಜಾಬಿನ ಬಂಗಾ ಎಂಬ ಹಳ್ಳಿಯಲ್ಲಿ 1907ರ ಸೆಪ್ಟೆಂಬರ್ ತಿಂಗಳ ಸೂರ್ಯೋದಯದ ಹೊತ್ತಿನಲ್ಲಿ ಮಗು ಜನಿಸಿತ್ತು. ಆ ದಿನ ಮನೆಯೊಳಗೆ ಒಂದೇ ತೀವ್ರ ಭಯದ ವಾತಾವರಣ. ಏಕೆಂದರೆ ಅವರ ತಂದೆ ಕಿಶನ್ ಸಿಂಗ್, ಮಾಮಾ ಶ್ವೇತ ಸಿಂಗ್, ಆಲ್ ಫ್ರೀಡಂ ಫೈಟರ್ಸ್ ಇಂಗ್ಲಿಷರ ವಿರುದ್ಧ ಹೋರಾಟ ಮಾಡಿದ ಕಾರಣ ಜೈಲಿನಲ್ಲಿದ್ದರು. ಇಂತಹ ಕ್ರಾಂತಿಯ ವಾತಾವರಣದಲ್ಲಿ ಜನಿಸಿದ ಆ ಮಗುವಿಗೆ ಭಗತ್ ಸಿಂಗ್ ಎಂದು ಹೆಸರು ಇಡಲಾಯಿತು. ಚಿಕ್ಕವನಾಗಿದ್ದಾಗಲೇ ತಾಯಿ ಬ್ರಿಟಿಷರ ಕ್ರೂರತನದ ಕಥೆಗಳನ್ನು ಹೇಳಿ ಬೆಳೆಸಿದ್ದರು. ಶಾಲೆಯಿಂದ ಮನೆಗೆ ಬಂದು ಹೊಲದಲ್ಲಿ ಗಿಡ ನೆಡುತ್ತಿದ್ದ ಭಗತ್ ಅವರ ತಂದೆ ಬಂದು, "ಏನ್ ಮಾಡ್ತಿದ್ದೀಯಾ ಭಗತ್?" ಅಂತ ಕೇಳಿದರೆ, "ನೋಡಿ, ನಾನು ಇಲ್ಲಿ ಬಂದೂಕಿನ ಗಿಡ ನಟ್ಟಿದ್ದೇನೆ. ಇದು ದೊಡ್ಡದಾಗಿ ಬೆಳೆಯುತ್ತದೆ. ಈ ಬಂದೂಕಿನಿಂದ ಬ್ರಿಟಿಷರನ್ನು ಓಡಿಸುತ್ತೇನೆ" ಅಂತ ಭಗತ್ ತನ್ನ ತಂದೆ ಮತ್ತು ತನ್ನ ಗೆಳೆಯರಿಗೆ ಹೇಳುತ್ತಿದ್ದ. ಆ ಮಗುವಿನ ಮನಸ್ಸಿನಲ್ಲಿ ಸ್ವಾತಂತ್ರ್ಯದ ಕನಸು ಎಷ್ಟು ಬಲವಾಗಿ ಪರಿಣಾಮ ಮೂಡಿರಬೇಕು ಅಲ್ಲವೇ? 1920ರ ದಶಕದಲ್ಲಿ ಗಾಂಧೀಜಿಯ ಅಸಹಕಾರ ಚಳುವಳಿಯಿಂದ ಪ್ರೇರಿತರಾಗಿಯಾಗಿದ್ದ ಯುವ ಭಗತ್ ಕೂಡ ದೇಶ ಸೇವೆಗೆ ಮನಸ್ಸು ಮಾಡಿಕೊಂಡರು. ಆದರೆ 1922ರ ಚೌರಿಚೌರಾ ಘಟನೆಯ ನಂತರ ಗಾಂಧೀಜಿ ಚಳುವಳಿ ಹಿಂಪಡೆದಾಗ ಭಗತ್ ಸಿಂಗ್ ತೀವ್ರವಾಗಿ ಬೇಸರಗೊಂಡರು. ಆಗ ಭಗತ್ ಸಿಂಗ್ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ಬ್ರಿಟಿಷರ ಶಸ್ತ್ರಾಸ್ತ್ರದ ಎದುರು ಕೇವಲ ಅಹಿಂಸೆಯಿಂದ ನಾವು ಗೆಲ್ಲಬಹುದೇ, ಅಥವಾ ಇನ್ನಷ್ಟು ತೀವ್ರ ಹೋರಾಟ ಬೇಕಾ? ಅವರ ಮನಸ್ಸು ಉತ್ತರ ಕಂಡಿತ್ತು. ಹೋರಾಟ ಕಠಿಣವಾಗಬೇಕು. ಭಗತ್ ಸಿಂಗ್ ಕ್ರಾಂತಿಕಾರಿ ಸಂಘಟನೆ ಸೇರಿಕೊಂಡರು. ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಸೇರಿಕೊಂಡ ಭಗತ್ ಅವರು ದೊಡ್ಡ ಕನಸನ್ನು ಗಂಡಿದ್ದರು. ಬ್ರಿಟಿಷರನ್ನು ಸಂಪೂರ್ಣವಾಗಿ ಓಡಿಸಬೇಕು ಮತ್ತು ರೈತರಿಗೂ ಕಾರ್ಮಿಕರಿಗೂ ಸಮಾನ ಹಕ್ಕು, ಎಲ್ಲರಿಗೂ ನ್ಯಾಯವಿರುವ ಸಮಾಜ. ಭಗತ್ ಸಿಂಗ್ ತನ್ನ ಗೆಳೆಯರೊಂದಿಗೆ ಗುಪ್ತ ಸಭೆಗಳಲ್ಲಿ ಕೂತು ಹೇಳುತ್ತಿದ್ದು ಮಾತೊಂದೇ: ಸ್ವಾತಂತ್ರ್ಯಕ್ಕಾಗಿ ನಾವು ಬಲಿದಾನಕ್ಕೆ ತಯಾರಾಗಬೇಕು. ನಮ್ಮ ಜೀವ ಹೋಗಬಹುದು, ಆದರೆ ದೇಶ ಉಳಿಯಬೇಕು. 1928 ಲಾಲಾ ಲಜಪತ್ ರಾಯ್ ಸೈಮನ್ ಕಮಿಷನ್ ವಿರುದ್ಧ ಪ್ರತಿಭಟನೆ ನಡೆಸಿದರು. ಬ್ರಿಟಿಷ್ ಅಧಿಕಾರಿಗಳ ಕ್ರೂರ ಲಾಠಿ ದಾಳಿಯಿಂದ ಲಾಲಾಜಿ ಗಾಯಗೊಂಡು ನಿಧನರಾದರು. ಈ ಸುದ್ದಿ ಕೇಳಿ ಭಗತ್ ಸಿಂಗ್ ಕಣ್ಣೀರು ಒರೆಸಿಕೊಂಡ. ಆದರೆ ಅವನ ಕಣ್ಣೀರಿನ ಜಾಗದಲ್ಲಿ ಕೋಪದ ಬೆಂಕಿನ ಜ್ವಾಲೆ. ಪ್ರತಿಕಾರ ಪ್ರತಿಕಾರ ಅಂತ ಭಗತ್ ಸಿಂಗ್ ರಕ್ತ ಕುದಿಯುತ್ತಿತ್ತು. ಲಾಲಾ ಲಜಪತಿ ರಾಯ್ ಅವರ ಒಂದೊಂದು ಹನಿಯ ರಕ್ತಕ್ಕೂ ನಾನು ಪ್ರತಿಕಾರ ತೀರಿಸಿಕೊಳ್ಳುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದರು. ಅದಕ್ಕೆ ಕೆಲವು ವಾರಗಳ ನಂತರ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಸೇರಿ ಲಾಹೋರ್ನ ಬ್ರಿಟಿಷ್ ಅಧಿಕಾರಿಯಾದ ಸ್ಯಾಂಡರ್ಸ್ ಮೇಲೆ ಗುಂಡು ಹಾರಿಸಿದರು. ಇಡೀ ದೇಶವೇ ಬೆಚ್ಚಿಬಿದ್ದಿತ್ತು. ಆ ಘಟನೆ ನಡೆದು ಕೇವಲ 1 ವರ್ಷದ ಆಗಿತ್ತು ಅಷ್ಟೇ. 1929ರ ಏಪ್ರಿಲ್ ದೆಹಲಿಯ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಮೀಟಿಂಗ್ ನಡೆಯುತ್ತಿತ್ತು. ಅದನ್ನು ತಿಳಿದುಕೊಂಡ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ ಅವರಿಗೆ ಇಡೀ ದೇಶಕ್ಕೆ ಒಂದು ಸ್ಪಷ್ಟ ಸಂದೇಶ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರು. ಆ ನಿರ್ಧಾರವೇ ಅಸೆಂಬ್ಲಿ ಮೀಟಿಂಗ್ ನಡೆಯುತ್ತಿರುವ ಸಂದರ್ಭದಲ್ಲಿ ಬಾಂಬ್ ಎಸೆಯಬೇಕು. ಆದರೆ ಅಲ್ಲಿ ನಮ್ಮಿಂದ ಯಾರೂ ಸಾಯಬಾರ್ದು. ಅದಕ್ಕೆ ಸ್ನೋ ಬಾಂಬ್ ಹಾಕಿದ್ರು. ಆ ಧೂಮದ ನಡುವೆ ಅವರ ಘೋಷಣೆ: ಇನ್ಕಲಾಬ್ ಜಿಂದಾಬಾದ್, ಇನ್ಕಲಾಬ್ ಜಿಂದಾಬಾದ್. ಸಾವಿರಾರು ಹೃದಯಗಳಲ್ಲಿ ವಿದ್ಯುತ್ ಹೊಡೆದಂತೆ ಉತ್ಸಾಹ ಹರಡಿತು. ಆದರೆ ಬ್ರಿಟಿಷ್ ಅಧಿಕಾರಿಗಳಿಗೆ ನಡುಕ ಶುರುವಾಯಿತು. ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ ಅವರು ಓಡಿಹೋದರಾ? ಇಲ್ಲ. ಸ್ವತಃ ಪ್ರೇರಣೆಯಿಂದ ಪೊಲೀಸರಿಗೆ ತಮ್ಮನ್ನು ತಾವೇ ಶರಣಾದರು. ಏಕೆಂದರೆ ಅವರಿಗೆ ಗೊತ್ತಿತ್ತು, ನಮ್ಮ ಜೀವಕ್ಕಿಂತಲೂ ನಮ್ಮ ಸಂದೇಶ ದೊಡ್ಡದು ಅಂತ. ಬಂಧನಕ್ಕೊಳಗಾದ ನಂತರವೂ ಅವರ ಹೋರಾಟ ನಿಲ್ಲಲಿಲ್ಲ. ಜೈಲಿನಲ್ಲಿಯೂ ಕ್ರಾಂತಿ ಮೊಳಗಿಸಿದರು. ನಮಗೂ ರಾಜಕೀಯ ಕೈದಿಗಳಂತೆ ಸಮಾನ ಹಕ್ಕು ಬೇಕು. ಇದಕ್ಕಾಗಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ದಿನಗಳು ಕಳೆಯುತ್ತಿದ್ದಂತೆ ಅವರ ದೇಹ ಕ್ಷೀಣಿಸುತ್ತಿತ್ತು. ಆದರೆ ಅವರ ಮನೋಬಲ ಪರ್ವತದಷ್ಟು ಬಲವಾಗಿತ್ತು. 1928ರ ಸಂಡರ್ಸ್ ಹತ್ಯೆ ಪ್ರಕರಣದಲ್ಲಿ ನ್ಯಾಯಾಲಯ ಮರಣದಂಡನೆ ವಿಧಿಸಿತು. ಭಾರತದಾದ್ಯಂತ ಪ್ರತಿಭಟನೆಗಳು ಜೋರಾಗಿದ್ದರೂ ಬ್ರಿಟಿಷ್ ಸರ್ಕಾರ ಹಿಂಜರಿಯಲಿಲ್ಲ. 1931ರ ಮಾರ್ಚ್ 23ರ ರಾತ್ರಿ ಲಾಹೋರ್ ಜೈಲಿನಲ್ಲಿ 3 ಕ್ರಾಂತಿಕಾರಿಗಳು, ಅಂದರೆ 23 ವರ್ಷದ ಭಗತ್ ಸಿಂಗ್, 24 ವರ್ಷದ ಸುಖದೇವ್ ಮತ್ತು 22 ವರ್ಷದ ರಾಜ್ಗುರು ಗಲ್ಲು ಶಿಕ್ಷೆ ಘೋಷಿಸಿತು. ಕೊನೆಯ ಕ್ಷಣದಲ್ಲಿಯೂ
ಅವರು ಎಲ್ಲರೂ ಒಟ್ಟಾಗಿ ಘೋಷಣೆ ಕೂಗಿದ್ದು ಇಂಕ್ಲಾಬ್ ಜಿಂದಾಬಾದ್ ಅಂತ ನಗತಲೆ ತಮ್ಮ ಪ್ರಾಣ ಬಲಿದಾನ ಮಾಡಿಕೊಂಡರು. ಅಂದು ಇಡೀ ಭಾರತ ದೇಶವೇ ಕಂಬನಿ ಮಿಡಿದಿತ್ತು. ಆದರೆ ದುಃಖಕ್ಕಾಗಿರಲಿಲ್ಲ, ಅದು ಹೆಮ್ಮೆಗಾಗಿ. ಭಗತ್ ಸಿಂಗ್ ತನ್ನ ಜೀವ ಬಲಿದಾನದಿಂದ ತೋರಿಸಿದ ಪಾಠ ಸ್ವಾತಂತ್ರ್ಯ ಸಿಗುವುದೇ ದಾನದಂತೆ ಅಲ್ಲ, ಹೋರಾಟದಿಂದ ಮಾತ್ರ. ಬದುಕು ಚಿಕ್ಕದಾಗಿರಬಹುದು, ಆದರೆ ಗುರಿ ದೊಡ್ಡದಾಗಿರಬೇಕು. ಭಗತ್ ಸಿಂಗ್ ಶಾಶ್ವತವಾಗಿ ಇತಿಹಾಸದ ಪುಟದಲ್ಲಿ ಸೇರಿಕೊಂಡರು. ಈ ದೇಶಪ್ರೇಮದ ಕಥೆ ನಿಮಗೆ ಇಷ್ಟವಾದರೆ ನಮ್ಮನ್ನು ಇದೇ ರೀತಿ ಪ್ರೋತ್ಸಾಹ ನೀಡಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.